ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮ್ಗೊಂದು ತೋರಿಸ್ಬೇಕಿವತ್ತು. ಬನ್ನಿ. ಏನಾಗಿದೆ ಗೊತ್ತಾ, ನಮ್ಮ ಗಿಡದಲ್ಲಿ ಬದನೆಕಾಯಿ ಬಿಟ್ಟಿದ್ದೆ. ಎಷ್ಟು ಚೆಂದ ಇದೆ ಅಂದರೆ ಸಕ್ಕತ್ತಾಗಿದೆ. ತೋರಿಸ್ತೀನಿ ಬನ್ನಿ. ಸಿ 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 ಇದು ಬದನೆಕಾಯಿ ಗಿಡ. ಇದು ಬದನೆಕಾಯಿ ನೋಡಿ, ಎಷ್ಟು ಚೆಂದ ಕ್ಯೂಟ್ ಇದೆ. ವಾವ್, ನೈಸ್. ಇರಿ ಇದೆಲ್ಲ ಫ್ಲವರ್ ಬಿಡ್ತಾ ಇದೆ. ಇದು ವೈಟ್ ಬದನೆಕಾಯಿ, ವೈಟ್ ಬ್ರಿಂಜಾಲ್. ಇದು ನಾನು ಇದನ್ನು ನೋಡೇ ಇಲ್ಲ, ಈಗ ನೋಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಎಷ್ಟು ಚೆಂದ ಇದೆ ಅಲ್ಲ. ಇದು ಕೂಡ ಆಗ್ತಾ ಇದ್ದಾವೆ ಚಿಕ್ಕ ಚಿಕ್ಕವು. ಸೊ ಎಲ್ಲ ಬಿಟ್ಟ ಮೇಲೆ ಒಂದ್ಸತಿ ನೋಡಬೇಕು ಅಂತ ಆಸೆ. 3 ಗಿಡ ಹಾಕಿದ್ದೀನಿ. ಅದು ನೋಡಿ, ಹೂಕೋಸು. ಅದು ಒಂದು ಡೌಟ್ ಇದೆ ನನಗೆ, ಹೂಕೋಸು ಏನು ಕೆಳಗಡೆ ಬಿಡುತ್ತಾ ಅಥವಾ ಮೇಲ್ಗಡೆ ಬರುತ್ತಾ ಅಂತ. ಸೊ ಕೆಳಗಡೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬಿಟ್ಟಿರುತ್ತೆ, ಬಟ್ ಕಿತ್ಬಿಟ್ರೆ ವೇಸ್ಟ್ ಆಗಿಬಿಡ್ತದಂತ ಸುಮ್ಮನಾಗೀನಿ. ನನಗಂತೂ ಎಲ್ಲ ಬದನೆಕಾಯಿ ಬಿಟ್ಟ ಮೇಲೆ ನೋಡಿ ತೋರಿಸ್ತೀನಿ ಇನ್ನೊಂದು ಸರ್ತಿ. ಸೊ ನಾನಿವತ್ತು ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಒಂದು 5 ಸ್ಯಾರೀಸ್ ತೊಗೊಂಬಂದಿದ್ದೆ. ಸೊ ಆ ಸ್ಯಾರೀಸು ನನಗೆ ಮತ್ತು ಆಂಟಿಗೆ, ನಮ್ಮ ಅತ್ತೆಗೆ, 3 ಮೆಂಬರ್ಸ್ಗೂ ತಂದಿದ್ದೆ. ಸೊ ನನಗೆ ಇನ್ನೊಂದು ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿತ್ತು. ಇಷ್ಟ ಆಗಿತ್ತು. ಸೊ ನಾನು ತುಂಬ ಜಾಸ್ತಿ ದುಡ್ಡು ಇಟ್ಕೊಂಡು ಹೋದರೆ ಖರ್ಚು ಮಾಡಿಬಿಡ್ತೀನಿ. ಮತ್ತು ನನಗಿನ್ನೂ ಏನೇನೇ ಅಂದರೆ ನನ್ನ ತಲೆಯಲ್ಲಿರೋದು ಒಂದೇ ತರಬೇಕು ಅಂತ. ಬಟ್ ಅದಕ್ಕೆ ಅಂತಲೇ ಒಂದು ಎಷ್ಟು 5,000 ಇಟ್ಕೊಂಡು ಹೋಗಿದ್ದೆ. 5,000. ಸೊ ನನಗೊಂದು, ಅವರಿಬ್ಬರಿಗೂ ಒಂದೊಂದು ತರೋಣ ಅಂಥೇಳಿ. ಸೊ ಅಲ್ಲಿ ಹೋದ್ಮೇಲೆ ನನಗೆ 2 ಸ್ಯಾರೀಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲಿ ಒಂದು ಸ್ಯಾರೀಸ್ ತಗೊಂಡೆ. ಇನ್ನೊಂದು ಸ್ಯಾರೀಸು ನೋಡೋಣ ಅಂಥೇಳಿ ಹಾಗೆ ಸೈಡಿಗೆ ಎತ್ತಿಟ್ಟಿದ್ದೆ. ನಮ್ಮ ಅತ್ತೆಗೆ 3 ತಗೊಂಡೆ, ಆಂಟಿ ಇರ್ತಾರಲ್ಲ ನಮ್ಮಲ್ಲಿ, ಅವ್ರಿಗೆ 1 ತಗೊಂಡೆ. ಸೊ ಟೋಟಲಿ 5 ಆಯಿತು. ಒಂದು ನಿಮಿಷ, ಟೋಟಲಿ 5 ಆಯ್ತಲ್ಲ. ಸೊ ನನಗೆ ಒಂದು 4,000 ಬಂತು ಅದು 5. ಸೊ ಆಮೇಲೆ ಇನ್ನೊಂದು ತಗೊಳ್ಳೋಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಲಿಮಿಟೆಡ್ ಇಟ್ಕೊಂಡು ಹೋಗಿದ್ದೆ, ಬೇಕಂತಲೇ ಇಟ್ಕೊಂಡು ಹೋಗಿದ್ದೆ ನಾನು. ಸೊ ಹಿಂಗಾಗುತ್ತೆ, ಇನ್ನೊಂದು ತಗೊಂಡ್ಬಿಡ್ತೀನಿ ಅಂತ. ಬಟ್ ಆ ಒಂದು ಸ್ಯಾರಿ ಫುಲ್ಲು ಟ್ರೆಂಡಿಂಗಲ್ಲಿತ್ತು. ಫಸ್ಟ್ ಟೈಮ್ ನಾನು ನೋಡಿರೋದು. ನಮ್ಮ ಅಕ್ಕ ಕೂಡ ಏನು ಅಂದರೆ, ಇದು ನಮ್ಮ ಅಕ್ಕ ಬೋಟಿಕ್ಕಿಗೆ ಹೋಗ್ತಾರೆ. ಈ ಬೋಟಿಕ್ಕಲ್ಲಿ ಇದುವರೆಗೂ ಯಾರೂ ತಂದಿಲ್ಲ, ಸೊ ತುಂಬ ಚೆನ್ನಾಗಿದೆ ಇದು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅದನ್ನು ಎತ್ಕೊಂಡು ಬರೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಸೊ ನಿನ್ನೆ ವ್ಲಾಗು ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತೀನಿ. ಸೊ ಆ ಸ್ಯಾರೀಸ್ ತರ್ತೀನಿ ಹೋಗಿ. ಡೌಟ್ ಇದೆ ಇರುತ್ತೋ ಇಲ್ಲೋ ಅಂತ. ಬಟ್ ಬೆಳಗಿನ ಎಷ್ಟಾಗಿದೆ ಟೈಮ್, 11 ಗಂಟೆ ಆಗಿದೆ. ಸೊ ಇಷ್ಟೊತ್ತಲ್ಲಿ ಸ್ವಲ್ಪ ಕಡಿಮೆನೇ ಇರ್ತಾರೆ ಜನ, ಹಾಗಾಗಿ ಬೇಗನೆ ಹೋಗಿ ತರ್ತಾಯಿದ್ದೀನಿ. ಹೋದರೆ ಹೋಗಿತ್ತು, ಆ ಸ್ಯಾರಿ ಮತ್ತೆ ನನಗೆ ಆ ಕಲರಲ್ಲಿ ಸಿಗಲ್ಲ ಅಂಥೇಳಿ ತರಕ್ಕೆ ಹೋಗ್ತಾಯಿದ್ದೀನಿ. ಇರುತ್ತೆ. ಅದು ಕಾಸ್ಟ್ ಬಂದುಬಿಟ್ಟು 2,800 ಇತ್ತು ನಿನ್ನೆ. ಸೊ ಡಿಸ್ಕೌಂಟ್ ಎಲ್ಲ ಹೋಗಿ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಭಾಳ ಚೆನ್ನಾಗಿತ್ತು. ಬಂದಮೇಲೆ ತೋರಿಸ್ತೀನಿ. ಬಟ್ ಈಗ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾರಲ್ಲಿ. ಸೊ ನಾನು ಪಲಾವ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಟ್ಟು ಹೋಗ್ತೀನಿ, ಹಾಗೇನು ಬಂದು ಪಲಾವ್ ಮಾಡ್ಕೊಂಡು ತಿನ್ನೋಣ ಅಂತ. ಆ ಸೀರೆ ತರಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನಗೆ ಅದು ಉಟ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡುವ, ನಿಮಗೂ ತೋರಿಸ್ತೀನಿ. ಇಲ್ಲ ಇಲ್ಲ ಆಂಟಿ, ಅದು ಆರೆಂಜ್ ಕಲರ್ ಬಾಕ್ಸ್ ಬಂದು ಮೈಸೂರು ಸಿಲ್ಕ್ ಸೇಲ್ ಆಗುವ ಅಷ್ಟು
ನನಗೆ ಆರೆಂಜ್ ಕಲರಲ್ಲಿ ಸ್ಯಾರಿ ಬೇಕು ಅಂತ ಕೇಳಿದ್ರೆ ಇಷ್ಟೆಲ್ಲ ಕಲರ್ ತಂದು ಹಾಕಿದರೆ ಇಷ್ಟು ಸ್ಯಾರೀಸ್ ತಂದು ಹಾಕಿದ್ದಾರೆ ನೋಡ್ಬೋದು. ಸೊ ಈ ಸ್ಯಾರಿ ನಾನು ಹೇಳಿದ್ನಲ್ಲ ಫಸ್ಟಿಗೆ ಸೆಕೆಂಡ್ ಡೇ ಹೋಗಿ ತಂದಿರೋ ಒಂದು ಸ್ಯಾರಿ ಇದು. ರಾಮ ಗ್ರೀನ್ ಕಲರಲ್ಲಿ ಬರುತ್ತೆ. ಹಾಗೆ ಇದು ಒಂಥರ ಕ್ವೀನ್ ಸ್ಯಾರಿ ಅಂತಲೂ ಕರೀತಾರಂತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಸೊ ಇದನ್ನೊಂದು ಬೈ ಮಾಡಿದೆ. ಇದು ಸೆಕೆಂಡ್ ಡೇ ಹೋಗಿ ತಂದಿರ್ತಕ್ಕಂಥದ್ದು. ಫಸ್ಟ್ ಡೇ ಹೋಗಿ ತಂದಿರೋದು ತೋರಿಸ್ತೀನಿ, ಲಾಸ್ಟಿಗೆ ಪಿಕ್ ಹಾಕ್ತೀನಿ. ಬ್ಲೌಸ್ ಯಾವ ಪ್ಲೇನ್ ಮಾಡಿರಲ್ಲ, ಇಷ್ಟು ದೊಡ್ಡದಿರುತ್ತಕ್ಕ ಸ್ಲೀವ್ಸ್ ಬಾರ್ಡ್ರ್. ಇದು ಸೆರಗ, ಇದು ಸೆರಗು, ಇದು ಮುಂದೆ ಸಿಗಿಸ್ಕೊಂಡು. ಹಾಂ ಹಾಂ ಇದು ಫಸ್ಟ್ ಸ್ಯಾರಿ. ಇದು ಹಬ್ಬಕ್ಕೆ ವೇರ್ ಮಾಡಿದ್ದೆ. ಸೊ ನೋಡ್ಬೋದು ಪೂರ್ತಿ ಸ್ಯಾರಿ ಈ ರೀತಿ ಇರುತ್ತೆ. ಸೊ ದೆನ್ ನಾನು ರೋಹಿ ಹಬ್ಬಕ್ಕೆ ಈ ರೀತಿ ರೆಡಿ ಆಗಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.